ಪೆಟ್ರೋಲ್ ಹಾಕಿಸ್ಕೊಂಡ ಏನು ತಗೋತೀಯ ಹೋಗಿ? ಆಮೇಲೆ ಏನದು ಕೈಯಲ್ಲಿರೋದು? ಏ ಏನದು? ಛತ್ರಿ. ಗುಡ್. ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಒಂದು ಫಂಕ್ಷನ್ ಇದೆ, ಹೊರಗಡೆ ಹೋಗ್ತಾ ಇದ್ದೀವಿ. ನಿನ್ನೆ ಸಂಜೆ ಫುಲ್ಲು ಮಳೆ ಬರೋ ಥರ ಆಯಿತು. ನಿಜವಾಗ್ಲೂ ಫಂಕ್ಷನ್ ಅಟೆಂಡ್ ಮಾಡೋದೇ ಇಲ್ಲ, ಮಳೆ ಬರುತ್ತೆ ಅಂದ್ಕೊಂಡೆ ಹೋದ್ವಿ. ನನ್ನ ಹಸ್ಬೆಂಡ್ಗಂತೂ ಮಳೆ ಅಂದರೆ ನೆನೆಯೋದು ಇಷ್ಟ ಇಲ್ಲ ಅವರಿಗೆ. ಆಮೇಲೆ ಫೈನಲಾಗಿ ಹೋದ್ವಿ. ಮಶಾಂತ ಬೇರೆ ಅಂದರೆ ಅವನಿಗೆ ತುಂಬ ಇಷ್ಟ. ಸಕ್ಕತ್ತಾಗಿ ಡೆಕೋರೇಟ್ ಮಾಡಿದರು, ಹಾಗೆ ಕೇಕು ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ರು. ನನಗಂತೂ ತುಂಬ ಖುಷಿಯಾಯಿತು. ನನ್ನ ಮಗನಿಗೆ ಎಲ್ಲಾದರೂ ಹೊರ್ಗಡೆ ಹೋಗೋದು ಈ ಥರ ಫಂಕ್ಷನ್ಗೆ ಅಂದರೆ ಅವನಿಗೆ ತುಂಬ ಇಷ್ಟ. ಇದು ನಮ್ಮ ಅತ್ತೆ ಇದ್ದಾರಲ್ಲ ಅವರಮ್ಮ. ಮತ್ತು ಮಾರ್ನಿಂಗ್ ನಾನು ಬರೋಷ್ಟರಲ್ಲಿ ಒಂದು 10 ಆಯಿತು. ಬಂದು ಬೆಳಿಗ್ಗೆ 5:45ಗೆ ಎದ್ದು ನಾನು ಯೋಗ ಮಾಡಿಕೊಂಡು ಅದ್ರ ನೆಕ್ಸ್ಟು ನಾನು ಬಿಸಿನೀರು ಕುಡಿತೀನಿ ಜೇನುತುಪ್ಪ ಹಾಕ್ಕೊಂಡು. ಅದಾದಮೇಲೆ ಒಂದು ಹೆಲ್ತಿ ಡ್ರಿಂಕ್ ಮಾಡ್ಕೊಂಡು ಕುಡಿದೆ. ಸೌತೆಕಾಯಿ, ಕ್ಯಾರೆಟು, ಕರ್ಬೇವಿನ ಸೊಪ್ಪು, ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಹೆಲ್ತಿಗೆ. ಅದಾದಮೇಲೆ ನಾನು ಉಪ್ಪಿಟ್ಟು ಮಾಡೋಣ ಮತ್ತು ಕ್ಯಾರೆಟ್ ಪಲ್ಯ ಮಾಡ್ಕೊಳ್ಳೋಣ ಅಂತ ನಾನು ರೆಡಿ ಮಾಡ್ಕೊತಾ ಇದ್ದೆ. ಇವತ್ತು ಸಟರ್ಡೆ, ನಮ್ಮ ಮನೆ ದೇವ್ರ ವಾರ ಆಗಿರೋದ್ರಿಂದ ನಾನು ಬೇಗ ಎದ್ದು ಮನೆ ಕೆಲಸ ಎಲ್ಲನೂ ಮುಗಿಸಿ ಪೂಜೆ ಕೂಡ ಮುಗಿಸ್ಕೊಂಡು ನಾನು ತಿಂಡಿ ಪ್ರಿಪೇರ್ ಮಾಡೋಕ್ಕೆ ಬರ್ತೀನಿ. ನನ್ನ ಹಸ್ಬೆಂಡ್ ಒಂದು 7:30ಗೆ ಎದ್ದೇಳ್ತಾರೆ. ನನ್ನ ಮಗ ಒಂದು 8 o'clock ಎದ್ದೇಳೋದು. ಅಷ್ಟರಲ್ಲಿ ನಾನು ಬೇಗ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೆ. ಅವನು ಎದ್ದರೆ ಈ ಕಡೆ ವಿಡಿಯೋ ಮಾಡಿಕೊಂಡು ಅವನ್ನ ನೋಡಿಕೊಂಡು ಎರಡೂ ತುಂಬ ಕಷ್ಟ ಆಗುತ್ತೆ ಅಂತ ಫಸ್ಟು ಬೇಗ ನಾನು ತಿಂಡಿನೇ ಪ್ರಿಪೇರ್ ಮಾಡ್ಕೊಬಿಡ್ತೀನಿ. ತುಂಬ ಲೇಟ್ ಆಗಿಬಿಟ್ರೆ ಅವರಂತೂ ಹೊರ್ಟೋಗ್ಬಿಡ್ತಾರೆ. ಅದಕ್ಕೋಸ್ಕರನೇ ಫಸ್ಟೇ ಅದನ್ನು ಮಾಡ್ಕೊಬಿಡ್ತೀನಿ. ಅದಾದಮೇಲೆ ನೆಕ್ಸ್ಟು ನನ್ನ ಮಗನಿಗೆ ನಾನು ಬೇಗ ಒಟ್ಟಿಗೆ ಎಲ್ಲ ತಿಂಡಿ ತಿನ್ಕೊಬಿಡ್ತೀವಿ 3 ಜನನು. ಅದಾದಮೇಲೆ ಅವನ್ನ ಬೇಗ ಸ್ನಾನ ಮಾಡಿಸಿ ಮಲಗಿಸಲ್ಲ. ಅವ್ನು ಮತ್ತೆ ಸ್ನಾನ ಮಾಡಿಸ್ಬಿಟ್ರೆ ಮತ್ತೆ ಸ್ನಾನ ಮಾಡಿಸಿ ಅಂತ ಕೇಳ್ತಾನೆ. ಅದರಿಂದ ಅವನಿಗೆ ಲೇಟಾಗಿ ಸ್ನಾನ ಮಾಡಿಸೇ ಮಲಗಿಸ್ತೀನಿ ಒಟ್ಟಿಗೆ. ಆಮೇಲೆ ನಾನು ಅವನಿಗೆ ನೀರಲ್ಲಿ ಸ್ವಲ್ಪ ಆಟ ಆಡೋಕ್ಕೆ ಬಿಡ್ತೀನಿ. ಅದರಲ್ಲಿ ಅವನು ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಾನೆ. ಮಾಡಾದಮೇಲೆ ಕರ್ಕೊಂಡು ಬಂದು ನೀಟಾಗಿ ಸ್ನಾನ ಮಾಡಿಸಿ ಮಲಗಿಸಿದ್ರೆ ನಂದು ಬೆಳಗಿನ ಕೆಲಸ ಎಲ್ಲ ಮುಗ್ದಿರುತ್ತೆ. ಇನ್ನು ಮಧ್ಯಾಹ್ನ ಮಾಡೋದಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.